ವೀಕ್ಷಕರೇ, ಪುರಾಣದಲ್ಲಿ ನಾವು ತಿಳಿದಿರುವಂತೆ ಹಿರಣ್ಯಕಶ್ಯಪವನ್ನ ಸಂಹಾರ ಮಾಡಿದ ಉಗ್ರ ನರಸಿಂಹ ಹೆಸರು ಮತ್ತು ಇತಿಹಾಸಕ್ಕೆ ತಕ್ಕಂತೆ ಯಾವುದೇ ತೆರೆನಾದ ದುಷ್ಟಕೂಟಗಳ ದಮನ ಕಾರ್ಯದಲ್ಲಿ ತೀವ್ರಗಾಮಿ, ಹಾಗೇನೆ ಮುಟ್ಟಿದರೆ ಸುಡುವ ಬೆಂಕಿಯಂತಹ ದೇವರು. ಶಿಥಿಲಗೊಂಡಿದ್ದ ದೇವಸ್ಥಾನವನ್ನ ಕೆಡವಿ ಹೊಸ ದೇವಸ್ಥಾನ ನಿರ್ಮಾಣ ಮಾಡಬೇಕಾದಾಗ ಇಲ್ಲಿದ್ದ ಮೂಲ ದೇವರ ಮೂರ್ತಿಯನ್ನ ಬೇರೆಡೆಗೆ ಸ್ಥಳಾಂತರ ಮಾಡೋದಕ್ಕೆ ಅಂತ ಅರ್ಚಕರು ದೇವರನ್ನ ಮುಟ್ಟುತ್ತಿದ್ದಂತೆ ಮೂರ್ಛೆ ಹೋಗಿ ಬಿದ್ದವರು 1 ತಿಂಗಳ ಕಾಲ ತೀವ್ರ ಅಸ್ವಸ್ಥರಾಗಿದ್ರಂತೆ. ಆಮೇಲೆ ದೇವರಿಗೆ ತಪ್ಪಾಯಿತು ಎಂದು ಹರಕೆ ಹೊತ್ತ ಮೇಲೆ ಅವರು ಗುಣಮುಖರಾಗಿ ಈಗ ದೇವರ ಕೈಂಕರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ವೀಕ್ಷಕರೇ, ತಡೆ ಹೊಡೆಯೋದು ಅಂದ್ರೆ ಅದು ಗಾಳಿ ಮೆಟ್ಟಿದವರ ಮೇಲೆ ದುಷ್ಟ ಶಿಕ್ಷಕ ಕೆಂಚರಾಯ ಸ್ವಾಮಿ ಕೈಗೊಳ್ಳುವ ನೇರ ಕಾರ್ಯಾಚರಣೆ. ಈ ನಾಡಿನ ಯಾವುದೇ ಸನ್ನಿಧಿಯಲ್ಲಿ ನಡೆಯುವ ಕಾರ್ಯಾಚರಣೆಗಿಂತಲೂ ವಿಶಿಷ್ಟ ಮತ್ತು ಶಕ್ತಿಯುತವಾದ ಕಾರ್ಯ ಈ ದಿವ್ಯ ಸನ್ನಿಧಿಯಲ್ಲಿ ನಡೆಯುತ್ತದೆ. ದೇವಸ್ಥಾನದ ಎದುರಿಗೆ ಬಲಿಪೀಠದ ಮೇಲೆ ಪ್ರೇತ ಕಾಟ ಇರುವವರನ್ನ ಕುಳ್ಳರಿಸಿ ಅವರು ಮತ್ತು ದೇವರ ಮಧ್ಯೆ ಸರಳ ರೇಖಾ ಪಥದಲ್ಲಿ ಒಂದು ಚಿಕ್ಕ ಮಣ್ಣಿನ ಕುಡಿಕೆಯನ್ನಿಟ್ಟು 3 ಬಗೆಯ ಬಣ್ಣದ ದಾರವನ್ನ ಅವರ ಮೈಗೆ ಸುತ್ತಿ ಆ ಕುಡಿಕೆಯನ್ನ ಸುತ್ತುವರೆದ ಆ ದಾರವನ್ನ ಗುಡಿಯಲ್ಲಿರುವ ಕೆಂಚರಾಯ ಸ್ವಾಮಿಯ ವಿಗ್ರಹದ ಮುಡಿಗೆ ಕಟ್ಟಲಾಗುತ್ತದೆ. ದೇವಸ್ಥಾನದಲ್ಲಿ ಪೂಜಿಸಲ್ಪಟ್ಟ 3 ನಿಂಬೆ ಹಣ್ಣುಗಳನ್ನ ಅಲ್ಲಿ ಕೂತಿರುವ ಪ್ರೇತ ಬಾಧಿತರ ತಲೆಯ ಮೇಲೆ ಕೊಯ್ದು 3 ದಿಕ್ಕಿಗೆ ಎಸೆಯುತ್ತಾರೆ. ಆಮೇಲೆ 3 ಕೋಳಿ ಮೊಟ್ಟೆಗಳೊಂದಿಗೆ ದೃಷ್ಟಿ ತೆಗೆದು ಎಸೆಯಲಾಗುತ್ತದೆ. ಆ ನಂತರ ಒಂದು ತೆಂಗಿನಕಾಯಿಯನ್ನ ಆ ಮಣ್ಣಿನ ಕುಡಿಕೆಯ ಮೇಲಿಟ್ಟು ಮಚ್ಚಿನಿಂದ ಒಂದೇ ಏಟಿಗೆ ಕತ್ತರಿಸುತ್ತಾರೆ. ಅದರರ್ಥ ವ್ಯಕ್ತಿಯ ದೇಹದ ಯಾವುದೇ ಭಾಗದಲ್ಲಿ ಕದ್ದು ಕುಳಿತಿರುವ ದುಷ್ಟ ಶಕ್ತಿಯನ್ನ ಪತ್ತೆ ಮಾಡಿ ಅದನ್ನ ಅದೇ ಜಾಗದಲ್ಲಿ ತುಂಡರಿಸುವುದು. ಆಮೇಲೆ ಆ ಶಕ್ತಿ ದಂಡದಿಂದ ಭಯವನ್ನ ಹೋಗಲಾಡಿಸಿ ತೀರ್ಥ ಪ್ರಸಾದ ನೀಡಲಾಗುತ್ತದೆ. ಅಲ್ಲಿಗೆ ದೇಹದಲ್ಲಿ ಬಾಧಿಸುತ್ತಿದ್ದ ತಡೆ ಒಡೆದು ಹೋಗಿ ಆ ವ್ಯಕ್ತಿ ದೇವಸ್ಥಾನಕ್ಕೆ 3 ಪ್ರದಕ್ಷಿಣೆ ಹಾಕಿ ಕೆಂಚರಾಯ ಸ್ವಾಮಿಗೆ ಅಡ್ಡ ಬಿದ್ದ ಮೇಲೆ ದೇವರ ಆಶೀರ್ವಾದದ ಜಲವನ್ನ ಸಂಪ್ರೋಕ್ಷಣೆ ಮಾಡಲಾಗ್ತದೆ. ನಮ್ಗೆ ಯಾರಾದ್ರೂ ಏನಾದ್ರೂ ತೊಂದರೆ ಕೊಡ್ಬೇಕು ಅಂತ ಏನಾದ್ರೂ ಮಾಡಿಸಿದ್ರೆ ಅದನ್ನ ನಿವಾರಿಸೋದಕ್ಕೆ ತಡೆ ಹೊಡೆಯೋದು ಅಂತ ಮಾಡ್ತಾರೆ. ಇಲ್ಲಿ ಅದರಿಂದ ನಿವಾರಣೆ ಆಗುತ್ತೆ ಅಂತ ನಾವು ಇಲ್ಲಿ ತಡೆ ಹೊಡಿಸಿದೀವಿ. ವೀಕ್ಷಕರೇ, ಇವರು ಗುಡ್ಡವನ್ನ ಇಳಿದಿಳಿದು ಬರ್ತಿದ್ದಾರೆ. ಇವರು ಯಾಕೆ ಹೀಗೆ ಬರ್ತಿದ್ದಾರೆ ಅಂತ ಕೇಳಿ. ಇಲ್ಲಿ ಬೆಟ್ಟದ ಮೇಲೆ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ ಇರೋದ್ರಿಂದ ನಾವಿಲ್ಲಿ ದೇವ್ರ ಕೆಲಸ ಮಾಡಕ್ಕೆ ಬಂದಿದ್ದೀವಿ. ಮತ್ತು ಮೇಲೆ ದೇವ್ರು ನೋಡಿ ಕೆಳಗಡೆ ಇಲ್ಲಿ ಕೆಂಚರಾಯ ಸ್ವಾಮಿ ದೇವಸ್ಥಾನ ಇರೋದ್ರಿಂದ ಇಲ್ಲಿ ದೇವ್ರ ಕಾರ್ಯ ಎಲ್ಲ ಇಲ್ಲೇ ಮಾಡೋದ್ರಿಂದ ಇಲ್ಲೇ ಮಾಡ್ತಾ ಇದ್ದೀವಿ. ಮೇಲೆ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಕೆಳಗಡೆ ಕೆಂಚರಾಯ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲಿ ಮಗು ಕಾರ್ಯ ಇರೋದ್ರಿಂದ ನಾವು ಒಂದು ವರ್ಷಕ್ಕೆ ಬಂದು ಮಾಡ್ತೀವಿ ಅಂತ ಅರ್ಕೆ ಮಾಡ್ಕೊಂಡಿರ್ತೀವಿ. ಆ ಟೈಮಲ್ಲಿ ಬಂದು ಇಲ್ಲಿ ಮಾಡ್ಕೊಂಡು ಹೋಗ್ತೀವಿ. ವೀಕ್ಷಕರೇ, ನಿಮ್ಮ ಎಷ್ಟೇ ಸಾಮಾನ್ಯ ಸಮಸ್ಯೆಗಳು ಹಲವಾರು ದೈವ ಸನ್ನಿಧಿಗಳಲ್ಲಿ ಪರಿಹಾರ ಕಾಣಬಹುದು. ಆದರೆ ಹತ್ಯಾಳ ನರಸಿಂಹಸ್ವಾಮಿ ಬೆಟ್ಟ ಅಂದ್ರೆ ಇದು ವಿಶಿಷ್ಟವಾದ ಮತ್ತು ಭಯಾನಕ ಸಮಸ್ಯೆಗಳಿಗೆ ಖಡಕ್ಕು ಪರಿಹಾರವಿರುವ ರಾಜ್ಯದಲ್ಲೇ ಏಕೈಕ ಶಕ್ತಿ ಸ್ಥಳ. ಇಲ್ಲಿ ನಡೆಯುವ ಯಾವುದೇ ಕಾರ್ಯಕ್ಕೆ ಮೊದಲು ಉಗ್ರ ನರಸಿಂಹಸ್ವಾಮಿಯ ಅಪ್ಪಣೆ ಆಗ್ತದೆ. ಆ ನಂತರ ಕೆಂಚರಾಯ ಸ್ವಾಮಿ ಕಾರ್ಯಾಚರಣೆ ಕೈಗೊಳ್ತಾನೆ. ಭೀತಿ ಹೋಗಲಾಡಿಸುವುದಕ್ಕೂ ಕೂಡ ಮೊದಲು ನರಸಿಂಹಸ್ವಾಮಿಯ ಸನ್ನಿಧಿಯಲ್ಲಿ ಮಡಿ ಸ್ನಾನ ಮಾಡಿ ಕೆಂಚರಾಯನ ಸನ್ನಿಧಿಗೆ ತೆರಳಲಾಗ್ತದೆ. ಈ ಹೆಣ್ಣು ಮಗು ತನ್ನ ಭೀತಿ ಹೋಗಲಾಡಿಸಿಕೊಳ್ಳೋ ತವಕದಲ್ಲಿದ್ದಾಳೆ ನೋಡಿ. ನಮ್ಮ ತಾತನ ಕಾಲದಿಂದ ಮನೆ ದೇವರು ಅದಕ್ಕೆ ಬಂದಿದ್ದೀವಿ. ಅದು ಭಯ ಪಡ್ತಾ ಇದೆ ರಾತ್ರಿ ಹೊತ್ತು. ಅದಕ್ಕೆ ನೀರು ಹಾಕ್ಸ್ಕೊಂಡ್ರೆ ಭಯ ಪಡವ ಅಂತ ಹೇಳಿದ್ರು, ಅದಕ್ಕೆ ನೀರು ಹಾಕ್ಸ್ಕೊಂಡೆ. 1 ವರ್ಷದಿಂದ ನಿದ್ದೆ ಒಳಗೆ ಕನ್ವರ್ಸ್ತಿದ್ದೆ, ಅದಕ್ಕೆ ನೀರು ಹಾಕ್ಸ್ಕೊಂಡೆ. ಭಯ ಎಲ್ಲ ಹೊರಟೋಗುತ್ತೆ. ವೀಕ್ಷಕರೇ,
ಈ ಶಕ್ತಿ ಸನ್ನಿಧಿಯಲ್ಲಿ ಭೂತ ಪ್ರೇತಗಳನ್ನ ಕೆಂಚರಾಯ ಸ್ವಾಮಿ ಅಡಕತ್ತರಿಯಲ್ಲಿಟ್ಟು ಕೌನ್ಸೆಲಿಂಗ್ ಮಾಡ್ತಾನೆ. ಪರಕಾಯ ಪ್ರವೇಶದ ಆ ಪ್ರೇತ ಸಂವಾದ ಮಾಡುವ ಆ ರೋಚಕ ವಿದ್ಯಮಾನದ ಜೊತೆಗೆ ಆಶ್ಚರ್ಯಕರ ಪ್ರತ್ಯಕ್ಷ ಪವಾಡಗಳು ಮುಂದಿನ ಸಂಚಿಕೆಯಲ್ಲಿ ನಿಮಗಾಗಿ ಕಾದಿವೆ. ಅದನ್ನ ಜನರಿಗೆ ಕೊಡಲಾಗುತ್ತದೆ. ಹಾಗೆ ಪಡೆದುಕೊಂಡ ಆ ಕಟ್ಲೆಕಾಯಿಯನ್ನ ಮನೆಯ ತಲೆಬಾಗಿಲಿಗೆ ಕಟ್ಟಿದರೆ ಯಾವುದೇ ದುಷ್ಟ ಮತ್ತು ಮಂತ್ರ ಶಕ್ತಿಗಳಾಗಲಿ, ಯಾವುದೇ ದೋಷ ದಾರಿದ್ರ್ಯಗಳಾಗಲಿ ಆ ಮನೆಯ ಸುಪರ್ದಿಯೊಳಕ್ಕೆ ಪ್ರವೇಶಿಸುವುದಿಲ್ಲವಂತೆ. ಮನೇಲಿ ಏನೇ ತೊಂದರೆ ಏನೇ ಆದ್ರೂ ಇಲ್ಲಿಂದ ಒಂದು ಕಟ್ಲೆಕಾಯಿ ತಂಡ ಕಟ್ಟಿದ್ರೆ ಮನೆಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ದೇವ ಪೀಡೆ ಪಿಚಾಚಿ ಅಂತ ಹೇಳ್ತಾರಲ್ಲ, ಅಥವಾ ಯಾರಾದರೂ ಏನಾದ್ರು ಮಾಡಿದ್ರು ಅಂತ ಹೇಳ್ತಾರಲ್ಲ, ಆ ಥರ ಏನು ತಟ್ಟೋದಿಲ್ಲ ಅಂತೆಲ್ಲ ಹೇಳ್ತಾರೆ. ಹಾಗಾಗಿ ತೊಗೊಂಡೋಗಿ ಇಲ್ಲಿಂದ ಸ್ವಾಮಿಯಿಂದ ತೊಗೊಂಡೋಗ್ಬಿಟ್ಟು ಒಂದು ಕಟ್ಲೆಕಾಯಿ ಕಟ್ಕೊಂಡ್ರೆ ಮನೆಯಲ್ಲಿ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಕಟ್ಲೆಕಾಯಿ ಕಟ್ಟೋದಕ್ಕೆ ತುಂಬ ಪ್ರಸಿದ್ಧಿಯಾಗಿದೆ. ಇಲ್ಲಿ ಸ್ವಾಮಿದು ತುಂಬ ಸತ್ಯ ಇದೆ ಅಂತ ಹೇಳ್ತಾರೆ. ಸರ್, ಅಕಸ್ಮಾತ್ ಮನೆಯಲ್ಲಿ ಏನೋ ಒಂದು ಪ್ರಾಣಿ ಅಥವಾ ಮನುಷ್ಯನಿಗೆ ಏನಾದರೂ ದೇವ ಪೀಡೆದ ಏನಾದರೂ ಸ್ವಲ್ಪ ಸೂಕ್ಷ್ಮನ ಕಂಡ್ರೆ ಈ ಸ್ವಾಮಿ ಹೆಸರು ಹೇಳ್ಕೊಂಡು ₹1 ಹೊರಗಡೆ ಹಸಿರು ಗಿಡ ಕಟ್ಬಿಟ್ರೆ ಅದೇನಾಗುತ್ತೆ ಅಂದರೆ ಆ ತಕ್ಷಣ ಸ್ವಲ್ಪ ಎಲ್ಲ ಕಡಿಮೆ ಆಗೋಗುತ್ತೆ. ಆಮೇಲೆ ಬಂದು ನಾವೇನು ಅರಕೆ ಮಾಡ್ಕೊಂಡಿರ್ತೀವಿ ಅದನ್ನ ಬಂದುಬಿಟ್ಟು ತೀರ್ಸ್ಬಿಟ್ಟು ಹೋಗ್ಬೋದು. ಈ ಕಾಯಿ ಬಗ್ಗೆ ಇದನ್ನು ತಗೊಂಡೋಗಿ ಕಟ್ಟಿದ್ರೆ ಮನೇಲಿ ಯಾವುದೇ ಭೂತ ಪಿಚಾಚಿ ಒಳಗಡೆ ಬರೋದಕ್ಕೆ ಎಂಟ್ರಿ ಕೊಡೋದಿಲ್ಲ.